ಜಾಗ ಇದು. $260 $260. ಅಣ್ಣ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ನೋಡೋಣ ಇವತ್ತು ಎಷ್ಟು ಜನ ಕೇಳ್ತಾರೆ ಕ್ಯಾಮ್ರಾ ಬಗ್ಗೆ ಅಂತ. ಆಗಿದೆ. ಸೊ ಪೆಟ್ರೋಲ್ ಹಾಫ್ ಟ್ಯಾಂಕ್ ಆಯಿತು. ಸೊ ಹೋಗೋಣ. ಹೆಲ್ಮೆಟ್ ಕ್ಯಾಮ್ರಾ ಇದ್ದರೆ ಇದೊಂದು ಯೂಸು. ಸೊ ಪೆಟ್ರೋಲ್ ಬಂಕ್ಗಳಲ್ಲಿ ಮೋಸ ಮಾಡೋಕ್ಕಾಗಲ್ಲ. ಸೊ ನೋಡಿದ ತಕ್ಷಣ ಅವರು ಕೇಳಿದ್ರು ಆನ್ ಆಗಿದೆಯಾ ಅಂತ. ನಾನು ನೋಡಿ ಪೆಟ್ರೋಲ್ ಬಂಕಲ್ಲಿ ತುಂಬ ಜನ ಮೋಸ ಮಾಡೋರು ಇರ್ತಾರೆ. ಈ ಥರ ಕ್ಯಾಮ್ರಾಗಳು ನೋಡ್ಬಿಟ್ಟು ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ನಾನು ಸುಮಾರು ಯೂಟ್ಯೂಬಲ್ಲಿ ನೋಡಿದ್ದೀನಿ. 5 minutes later. ಗಾಡಿ ಮಾರಕ್ ಬಿಟ್ಟ. ಎತ್ತಾಗ ಯಾವ್ದಣ್ಣ ಏನಾಯ್ತಾ? ಯಾವಾಗ ಗಾಡಿ ತಗೊಂಡಿರೋದು ನಿಜನಾ? ತಗೊಂಡಿಲ್ವಾ ಅವನು? ನಿನ್ ಗಾಡಿ ತಗೊಂಡಿಲ್ವಾ ಅಂತಲ್ಲ. ಎಲ್ಲ ಕಾಣಿಸ್ತಿಲ್ಲ. ನೀನು ಒಂಚೂರು ಮುಂದೆ ಫೋಕಸ್ ಕೊಡು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮೈಸೂರು ವಿಫೋ ರೈಡರ್. ಸೊ ಇವತ್ತೇನಪ್ಪ ವಿಷಯ ಅಂತಂದರೆ, ಗಾಡಿನ ವಾಶ್ ಮಾಡೋಕ್ಕೆ ಯಾವುದಪ್ಪ ಬೆಸ್ಟು ಶೈನಿಂಗು. ಅಂದರೆ ನನ್ನ ಗಾಡಿ 1.5 ವರ್ಷ ಆಯಿತು. ಸೊ ಇನ್ನೂ ಶೈನಿಂಗ್ ಹಂಗೆ ಇದೆ ಅಂತ ಸುಮಾರು ಜನ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡೋದು ಯಾವುದು, ನಾನು ಹೆಂಗೆ ವಾಶ್ ಮಾಡ್ತೀನಿ ಅದೆಲ್ಲ ತೋರಿಸೋಣ ಅಂತ ಒಂದು ವಿಡಿಯೋ ಅಂತ ಮಾಡೋಣ ಅಂತ ಮಾಡ್ತೀನಿ. ನಾನು ಯೂಸ್ ಮಾಡೋ ಶಾಂಪೂ ಇದೆ ನೆಸೆಲ್ದು. ಸೊ ಚೆನ್ನಾಗಿದೆ, ಶೈನಿಂಗ್ ತುಂಬ ಚೆನ್ನಾಗಿದೆ. $300 ಆಗುತ್ತೆ ಇದು. ಇನ್ನು ಓಪನ್ ಮಾಡಿಬಿಟ್ಟು ಸ್ವಲ್ಪ ಸ್ಪ್ರೇ ಥರ ಹೊಡೆದ್ಬಿಟ್ರೆ ಎಲ್ಲ ಕಡೆಗೂ. ಆಮೇಲೆ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಬಿಟ್ರೆ ನೋಡಿ, ಓಪನ್ ಮಾಡೋದು ಥರ ಸ್ಪ್ರೇ ಹೊಡಿಬೇಕು. ಈ ಥರ ಎಲ್ಲ ಕಡೆಗೂ ಬಂದ್ಬಿಡ್ತೀನಿ ಒಂದು ಸಲ. ಸ್ವಲ್ಪ ವಾಯ್ಸು ಲೋ ಅಲ್ಲೇ ಮಾತಾಡ್ತಾಯಿದ್ದೀನಿ. ಯಾಕಪ್ಪ ಅಂತ ಅಂದರೆ 2 ಡೇಸಿಂದ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ. ಈ ಥರ ಸ್ಪ್ರೇ ಎಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ತಗೊಂಡು ಸ್ವಲ್ಪ ವಾಶ್ ಮಾಡಿ ಸ್ವಲ್ಪ ಒರೆಸ್ಕೊಂಡು ಎಲ್ಲ ಕಡೆನೂ ಕ್ಲೀನಾಗಿ ಒರೆಸ್ಕೊಬಿಡಿ. ಒರೆಸ್ಕೊಂಡಾದ್ಮೇಲೆ ಆಮೇಲೆ ನೆಕ್ಸ್ಟ್ ಬೇಕಾದ್ರೆ ವಾಟರ್ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಈಗಲೇ ಶೈನಿಂಗ್ ಥರ ಕಾಣಿಸ್ತಿದೆ ನೋಡಿ ಬೇಕಾದ್ರೆ.
ಈಗ ವಾಟ್ರಲ್ಲಿ ಒಂದ್ಸಲ ಇನ್ನೊಂದ್ಸಲ ವಾಶ್ ಮಾಡ್ಕೊಬಿಟ್ರೆ ಸೊ ಕಂಪ್ಲೀಟಾಗಿ